ನಮಸ್ಕಾರ ಸ್ನೇಹಿತರೆ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ ಅವರು ಬರೆದಿರ್ತಕ್ಕಂತ ಪತ್ರ ಇದೆಯಲ್ಲ, ಅದು ಈಗ ಮೂಡ ಹಗರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ನಿಜಕ್ಕೂ ಇದರಿಂದ ಸಿದ್ದರಾಮಯ್ಯನವರಿಗೆ ಏನಾದ್ರೂ ಅನುಕೂಲ ಆಗುತ್ತಾ? ಕಾನೂನಿನ ಕಂಟಕದಿಂದ ಸ್ವಲ್ಪನಾದ್ರೂ ಇದರಿಂದ ಬಚಾವ್ ಆಗಬಹುದಾ? ಮೂಡ ಹಗರಣ ಬಯಲಿಗೆ ಬಂದು ತಿಂಗಳುಗಳು ಆದ ನಂತರ ಈ ಪತ್ರ ಬರೆಯಲಾಗಿದೆ. ಇದರ ಹಿಂದೆ ಯಾವೆಲ್ಲ ತಂತ್ರ ಅಡಗಿದೆ? ಈ ಪತ್ರದಿಂದ ಮೂಡ ಪ್ರಕರಣಕ್ಕೇನಾದ್ರೂ ನಿಧಾನಗತಿ ಬರುತ್ತಾ? ಇದರಿಂದ ಸಿದ್ದರಾಮಯ್ಯನವರಿಗೆ ಏನಾದ್ರೂ ಫೇವರಬಲ್ ಆಗ್ತಕ್ಕಂತ ಪರಿಸ್ಥಿತಿ ಇದೆಯಾ? ಕಾನೂನಿನ ಅಡಿ ಇದರಿಂದ ಏನಾದ್ರೂ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಪತ್ನಿಗೆ ರಿಲೀಫ್ ಸಿಗಬಹುದಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಸಾಕಷ್ಟು ಕಾನೂನು ಪಂಡಿತರು ಹೇಳಿದ್ದೇನು, ಮೂಡ ಹಗರಣ ಬಯಲಿಗೆ ಬಂದಾದ ಮೇಲೆ ಸಿದ್ದರಾಮಯ್ಯನವರ ಪತ್ನಿ ಮೇಲ್ನೋಟಕ್ಕೆ ಇದರಲ್ಲಿ ಹಗರಣ ಇದೆ ಅಂತ ಗೊತ್ತಾದ ತಕ್ಷಣನೇ ಆ ಮೂಡಾದ 14 ಸೈಟ್ಗಳನ್ನೇನಾದ್ರೂ ವಾಪಸ್ ಕೊಟ್ಟಿದ್ರೆ ಅದಕ್ಕೆ ಒಂದು ತೂಕ ಬರ್ತಾ ಇತ್ತು. ಮುಂದೆ ಕಾನೂನಿನ ಕಂಟಕದಲ್ಲಿ ಸ್ವಲ್ಪವಾದ್ರೂ ರಿಲೀಫ್ ಸಿಗ್ತಾ ಇತ್ತು ಅಂತ ಕಾನೂನು ಪಂಡಿತರು ಹೇಳಿದ್ರು. ಆದ್ರೆ ಈಗ ಆ ಕೆಲಸನ ಸಿದ್ದರಾಮಯ್ಯನವರ ಕುಟುಂಬ ತಡವಾಗಿ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಪತ್ನಿ ಖುದ್ದು ಅವರೇ ಸಹಿ ಹಾಕಿ ಬರೆದಿರೋದು ಮೂಡದ ಆಯುಕ್ತರಿಗೆ ಗಿಫ್ಟ್ ಡೀಡ್ ಆಗಿ ಬಂದಂತಹ 3.16 ಎಕರೆ ಜಮೀನನ್ನ ಮೂಡದವರು ನಮ್ಮ ಗಮನಕ್ಕೆ ತರದೆ ವಶಪಡಿಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ಪರಿಹಾರವಾಗಿ ನಮಗೇನು 50-50 ಅನುಪಾತದಲ್ಲಿ 14 ಸೈಟ್ಗಳನ್ನ ಕೊಟ್ಟಿದ್ರು. ಆ ಸೈಟ್ಗಳು ನಮಗೆ ಬೇಕಿಲ್ಲ, ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಮೂಡಾದ ಆಯುಕ್ತರಿಗೆ ಖುದ್ದು ಸಿದ್ದರಾಮಯ್ಯನವರ ಪತ್ನಿ ತಮ್ಮ ಸಹಿ ಮಾಡಿದ ಪತ್ರ ಬರೆದಿದ್ದಾರೆ. ಒಟ್ಟಾರೆ 2 ಪತ್ರಗಳನ್ನು ಬರೆದಿದ್ದಾರೆ ಪಾರ್ವತಿ ಅವರು. ಒಂದರಲ್ಲಿ ಮೂಡ ನನಗೆ ಕೊಟ್ಟಿರ್ತಕ್ಕಂಥ 14 ನಿವೇಶನಗಳನ್ನ ವಾಪಸ್ ಪಡೆದುಕೊಳ್ಳಿ ಅಂತ ಮನವಿ ಮಾಡಿದ್ರೆ, ಇನ್ನೊಂದು ಪತ್ರದಲ್ಲಿ ಭಾವನಾತ್ಮಕವಾಗಿ ತುಂಬಾ ಜಾಗರೂಕತೆಯಿಂದ ಬರೆದಿದ್ದಾರೆ. ಸಹಜವಾಗಿ ಅದು ತಮ್ಮ ಪತಿ ಸಿದ್ದರಾಮಯ್ಯನವರಿಗೆ ರಾಜಕೀಯ ಹಿನ್ನಡೆ ತಂದು ಕೊಟ್ಟಿರಬಹುದು ಅಂತ ಭಾವಿಸಿಕೊಂಡೇ ಅದಕ್ಕೆ ಸಮಜಾಯಿಷಿ ಕೊಡ್ತಕ್ಕಂತ ಪ್ರಯತ್ನ ಸಹ ಮಾಡಿದ್ದಾರೆ ಪಾರ್ವತಮ್ಮ ಅವರು. ಸ್ನೇಹಿತರೆ, ನಿಮಗೆ ನೆನಪಿರಲಿ, ಈಗ ಜನಮಾನಸದಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಎಲ್ಲೋ ಒಂದು ಕಡೆ ನಂಬಿಕೆಗೆ ಪೆಟ್ಟು ಬಿದ್ದಿರೋದಂತೂ ನಿಜ. ಇದನ್ನೇ ಅರಿತಂತಹ ಪಾರ್ವತಮ್ಮ ಅವರು ಇಂಡೈರೆಕ್ಟ್ ಆಗಿ ಜನರನ್ನೇ ಉದ್ದೇಶಿಸಿ ಒಂದು ಪತ್ರ ಬರೆದಿಂತಿದೆ. ಅದು ಈ ಪತ್ರ ಬಂದಿರತಕ್ಕಂತ ಟೈಮಿಂಗ್ ನೋಡಿ, ಇಡಿ ಎಂಟ್ರಿ ಆಗಿದೆ ಈಗ ಆಲ್ರೆಡಿ. ಸಿಬಿಐಯು ಸಹ ತನಿಖೆ ಮಾಡ್ಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣರವರು ಸುಪ್ರೀಂ ಕೋರ್ಟ್ಗೂ ಸಹ ಮನವಿ ಮಾಡಿದ್ದಾರೆ. ಸಹಜವಾಗಿ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಏನಾದ್ರೂ ಈ ಪತ್ರದಿಂದ ರಿಲೀಫ್ ಸಿಗಬಹುದಾ ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬಕ್ಕೂ? ಸ್ನೇಹಿತರೆ, ಕಾನೂನಿನ ಪ್ರಕಾರ ಮಾತಾಡೋದಾದ್ರೆ ಸೈಟ್ ನ ಈಗ ವಾಪಸ್ ಕೊಟ್ಟಿರೋದ್ರಿಂದ ರಿಲೀಫ್ ಸಿಗುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಕಾನೂನಿಗೆ ಈ ಭಾವನಾತ್ಮಕವಾಗಿ ಆಟ ಆಡೋದಾಗಿರ್ಲಿ, ಪತ್ರ ಬರೆಯೋದಾಗಿರ್ಲಿ, ಇದ್ಯಾವುದನ್ನು ಕಾನೂನು ಪರಿಗಣನೆ ಮಾಡೋದಿಲ್ಲ. ಅವ್ರಿಗೇನು ಸಾಕ್ಷ್ಯಾಧಾರ ಬೇಕು, ಕ್ರಮ ಆಗಿದೆಯಾ, ಅದಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ, ಅದರಲ್ಲಿ ಸಿದ್ದರಾಮಯ್ಯನವರ ಕುಟುಂಬದವರು ಏನಾದ್ರೂ ಭಾಗಿಯಾಗಿದ್ದಾರಾ? ಆಗಿಲ್ಲ ಅಂದ್ರೆ ರಿಲೀಫ್ ಕೊಡುತ್ತೆ, ಆಗಿದ್ದಾರೆ ಅಂದ್ರೆ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ ಕೊಡುತ್ತೆ. ಕಾನೂನಿನ ಮೂಲಕ, ಕಾನೂನಿನ ಆಂಗಲ್ ನಲ್ಲಿ ಹೇಳೋದಾದ್ರೆ ಈಗ ಸೈಟ್ ವಾಪಸ್ ಕೊಟ್ಟಿರೋದು ಅಷ್ಟೊಂದು ಪರಿಣಾಮ ಬೀರ್ಲಿಕ್ಕಿಲ್ಲ. ಈ ಕೆಲಸನೇನಾದ್ರೂ ಸಿದ್ದರಾಮಯ್ಯನವರ ಪತ್ನಿ ಯಾವಾಗ ಮೂಡ ಹಗರಣ ಕೇಳಿ ಬಂತೋ ಆಗಲೇ ಮಾಡಿದ್ದಿದ್ರೆ ಅದಕ್ಕೊಂದು ತೂಕ ಇರ್ತಾ ಇತ್ತು. ಈಗಾಗ್ಲೇ ಜನ ಮಾತಾಡಿಕೊಳ್ಳೋದಿಕ್ಕೆ ಶುರು ಮಾಡಿದ್ದಾರೆ. ನೀವು ಈಗ ಸೈಟ್ ವಾಪಸ್ ಕೊಟ್ಟಿರೋದ್ರಿಂದ ನೀವು ತಪ್ಪು ಮಾಡಿದ್ದೀರಾ ಅಂತ ಒಪ್ಪಿಕೊಂಡಂತಾಗುತ್ತಲ್ಲ, ಇದಕ್ಕೇನು ಸಮಜಾಯಿಷಿ ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತಿಪಕ್ಷಗಳು ಸಹ ಈ ಪಾಯಿಂಟ್ ಅನ್ನೇ ಇಟ್ಕೊಂಡು ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಈಗಾಗಲೇ CT ರವಿ ಅವರು ಹೇಳಿದ್ದಾರೆ, ಅಡಕೆಗೆ ಹೋದ ಮನ ಆನೆ ಕೊಟ್ರು ಬಾರದು ಅಂತ. ಈಗ ನೋಡಿ, ಕಾನೂನಿನ ಹಾದಿ ಬಹಳ ಸವದಿದೆ. FIR ದಾಖಲಾಗಿದೆ. ಅದಾದ ನಂತರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಎಂಟ್ರಿನೂ ಆಗಿತ್ತು, ಹೈಕೋರ್ಟ್ ನಿಂದ ಆದೇಶನೂ ಬಂದಿದೆ, ಸೆಷನ್ಸ್ ನ್ಯಾಯಾಲಯದಲ್ಲಿ ಸಿದ್ದು ವಿರುದ್ಧ ತನಿಖೆಗೆ ಆದೇಶ ಸಹ ಮಾಡಲಾಗಿದೆ. ಇಷ್ಟೆಲ್ಲ ಆದ ಮೇಲೆ ಈಗ ಸೈಟ್ ನ ವಾಪಸ್ ಕೊಡೋದ್ರಿಂದ ಕಾನೂನಿನ ಆಂಗಲ್ ನಲ್ಲಿ ನೋಡಿದ್ರೆ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಗೋದು ಕಷ್ಟ. ಈ 14 ಸೈಟ್ ವಾಪಸ್ ಕೊಟ್ಟಿರತಕ್ಕಂತಹ ದೃಷ್ಟಿಕೋನ ಏನಪ್ಪಾ ಅಂದ್ರೆ, ಈಗ ಸಿದ್ದರಾಮಯ್ಯನವರ ವಿರುದ್ಧ ಉಂಟಾಗ್ತಾ ಇರತಕ್ಕಂತ ಆಕ್ರೋಶನ ಸ್ವಲ್ಪ ಮಟ್ಟಿಗಾದ್ರೂ ತಗ್ಗಿಸ್ಬೇಕು ಅಂತ ಅವರ ಬೆಂಬಲಿಗರಿಗೆ ತಮ್ಮ ಪರವಾಗಿ ಮಾತಾಡೋದಕ್ಕೆ ಈಗೇನಾಗಿದೆ, ಸಿದ್ದರಾಮಯ್ಯ ಹೇಗಿದ್ರು
14 ಸೈಟ್ ನ ವಾಪಸ್ ಕೊಟ್ಟಿದಾರಲ್ಲ, ಇನ್ನಾದ್ರೂ ಪ್ರಕರಣಕ್ಕೆ ಇತಿಶ್ರೀ ಆಡಬಹುದಲ್ಲ ಅನ್ನುವ ವಾದ ಮಾಡೋದಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಾಗತ್ತೆ. ನೀವೇ ನೋಡಿ, ಸಿದ್ದರಾಮಯ್ಯನವರೇ ಹೇಳಿದ್ರು 14 ಸೈಟ್ ನಾನು ವಾಪಸ್ ಕೊಟ್ಬಿಡ್ತೇನೆ, 62-64 ಕೋಟಿ ರೂಪಾಯಿ ದುಡ್ಡಾಗುತ್ತೆ, ಅದಕ್ಕೆ ಕೊಟ್ಬಿಡಿ ಅಂತ. ಆಗ ವಾಪಸ್ ಕೊಡದೇ ಇದ್ದಂತಹ ಸಿದ್ದರಾಮಯ್ಯನವರು ಈಗ ಸೈಟ್ ನ ವಾಪಸ್ ಕೊಟ್ಟಿರೋ ಉದ್ದೇಶ ಏನಪ್ಪಾ ಅಂದ್ರೆ ಇಡಿ ಎಂಟ್ರಿ ಆಗಿರೋದು. ನಿಮಗೆ ನೆನಪಿರಲಿ, 50 ಕೋಟಿಗಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಆಗ್ತಕ್ಕಂತಹ ಯಾವುದೇ ಪ್ರಕರಣ ಇದ್ರೂ ಅಲ್ಲಿ ಇಡಿ ಕರೆಯದೇ ಬಂದ್ಬಿಡುತ್ತೆ. ಇಲ್ಲಿ ಮೂಡ ಅಂದ್ರೆ ಅದು ಸಿದ್ದರಾಮಯ್ಯನವರ ಪ್ರಕರಣ ಒಂದೇ ಅಲ್ಲ. ಸ್ನೇಹಮಯಿ ಕೃಷ್ಣ ಅವರೇ ಈಗಾಗ್ಲೇ ಪ್ರಾರಂಭದಲ್ಲಿ ಹೇಳಿದ್ದಾರೆ, ಇದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಅಂತ. ಆ ಆಂಗಲ್ ನಲ್ಲಿ ತನಿಖೆ ಮಾಡೋದಿಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಸಹ ಇಡಿಯ ನಿರ್ದೇಶಕರಿಗೆ ಮನವಿ ಮಾಡಿದ್ದಾರೆ ಇಮೇಲ್ ಮತ್ತು ಪತ್ರದ ಮೂಲಕ. ಈ ಇಡಿ ಭಯದಿಂದನೇ ಈಗ ಸಿದ್ದರಾಮಯ್ಯನವರು ಸೈಟ್ ನ ವಾಪಸ್ ಕೊಟ್ಟಿರೋದು. ಮೂಡ ಸಹ ಅದನ್ನ ವಾಪಸ್ ತೆಗೆದುಕೊಂಡು ಈ ಹಿಂದೆ ಪಾರ್ವತಮ್ಮ ಅವರಿಗೆ ಕೊಟ್ಟಿದ್ದಂತಹ ಆದೇಶನ ರದ್ದು ಮಾಡಿದೆ. ಅಂದ್ರೆ ನಾವು ಸೈಟ್ ನ ವಾಪಸ್ ತೆಗೆದುಕೊಂಡಿದ್ದೇವೆ ಅಂತ. ಇನ್ನೂ ಒಂದು ಆಂಗಲ್ ಏನಿದೆಯಪ್ಪ ಇಲ್ಲಿ ಅಂದ್ರೆ, ಈ ಜಮೀನು ಇನಿಷಿಯಲಿ ಬಂದಿದ್ದು ಪಾರ್ವತಮ್ಮ ಅವರಿಗೆ ಸಿದ್ದರಾಮಯ್ಯನವರ ಬಾಮೈದನ ಮೂಲಕ. ಅಂದ್ರೆ ಈ ಜಮೀನ್ ಇದ್ದಿದ್ದು ಪಾರ್ವತಮ್ಮ ಅವರ ಹೆಸರಲ್ಲಿ, ಮೂಡ ಅದನ್ನ ಅಕ್ವೈರ್ ಮಾಡಿಕೊಂಡಾಗ ಸೈಟ್ ಕೊಟ್ಟಿದ್ದು ಸಹ ಪಾರ್ವತಮ್ಮ ಅವರಿಗೆ. ಇಲ್ಲಿ ವಾಪಸ್ ಕೊಡುವುದರ ಮೂಲಕ ಇಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನೂ ಇಲ್ಲ. ಜಮೀನು ಅಥವಾ ಸೈಟು ನನ್ನ ಹೆಸರಲ್ಲೇ ಇದ್ದಿದ್ದು, ನಾನೇ ನಿರ್ಧಾರ ತೆಗೆದುಕೊಂಡು ವಾಪಸ್ ಕೊಟ್ಟಿದ್ದೀನಿ, ಇದರಲ್ಲಿ ಅವರನ್ನು ಎಳೆದು ತರೋದು ಬೇಡ ಅನ್ನುವ ಸಂದೇಶ ಸಹ ಕೊಟ್ಟಂತಾಗತ್ತೆ. ಇದು ಸಿದ್ದರಾಮಯ್ಯನವರ ಈ ಸೈಟ್ ನ ವಾಪಸ್ ಕೊಡೋದ್ರ ಹಿಂದಿರ್ತಕ್ಕಂತ ಮಾಸ್ಟರ್ ಪ್ಲಾನ್. ಸಿದ್ದರಾಮಯ್ಯನವ್ರಿಗೂ ಈ ಮೂಡಾದಲ್ಲಿ ನನಗೆ ಅಲಾಟ್ ಆಗಿರ್ತಕ್ಕಂಥ ಸೈಟ್ಗೂ ಯಾವುದೇ ಸಂಬಂಧ ಇಲ್ಲ, ಅದು ನನ್ನ ಸ್ವಂತದ್ದು, ನನ್ನ ಹೆಸರಲ್ಲಿರೋದು, ಹಾಗಾಗಿ ನಾನು ವಾಪಸ್ ಕೊಟ್ಟಿದ್ದೇನೆ, ಇದರಲ್ಲಿ ಅವರನ್ನು ಎಳೆದು ತರಬೇಡಿ ಅನ್ನುವುದನ್ನೇ ಇಂಡೈರೆಕ್ಟ್ ಆಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಪತ್ರದಲ್ಲಿ ಪಾರ್ವತಮ್ಮ ಅವರು. ಒಟ್ಟಾರೆಯಾಗಿ ಈ ಸೈಟ್ ನ ಪತ್ನಿ ವಾಪಸ್ ಕೊಟ್ಟಿರುವುದು ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಸ್ವಲ್ಪ ಬಲ ತುಂಬಬಹುದು, ಸಿದ್ದರಾಮಯ್ಯನವರಿಗೆ ಸಿಂಪತಿ ಕ್ರಿಯೇಟ್ ಆಗಬಹುದು. ಆದರೆ ಕಾನೂನಿನ ಆಂಗಲ್ ನಲ್ಲಿ ನೋಡೋದಾದ್ರೆ ಯಾವುದೇ ಹೆಚ್ಚಿನ ವ್ಯತ್ಯಾಸಗಳು ಆಗೋದಿಲ್ಲ. ತನಿಖೆ ಅದ್ರ ಪಾಡಿಗೆ ಅದು ನಡೀತಾನೆ ಇರುತ್ತೆ. ಇಡಿ ಎಂಟ್ರಾದ್ರೂ ಸಹ ಅವರು ಮಾಡೋ ರೀತಿನಲ್ಲೇ ತನಿಖೆ ಮಾಡೋದು. ಕಾನೂನು ನಾಳೆ ಪ್ರಶ್ನೆ ಕೇಳೋದು ಇದನ್ನೇ, ಸೈಟ್ ನ ನೀವು ತೆಗೆದುಕೊಂಡ್ರಿ, ವಾಪಸ್ ಕೊಟ್ರಿ, ಆದ್ರೆ ತೆಗೆದುಕೊಂಡಿದ್ ಯಾಕೆ, ಯಾವ ಉದ್ದೇಶ, ಅದನ್ನ ಸಕ್ರಮವಾಗಿ ತೆಗೆದುಕೊಂಡಿದ್ರಾ ಅಥವಾ ಏನಾದ್ರೂ ಅಕ್ರಮ ಇದೆಯಾ, ಇದೇ ಪ್ರಶ್ನೆ ನಾಳೆ ಕೋರ್ಟ್ ಅಲ್ಲಿ ಕೇಳೋದು. ಉದ್ದೇಶ ಏನು ಅನ್ನೋದನ್ನ ಸ್ಪಷ್ಟ ಮಾಡ್ಲೇಬೇಕಾಗತ್ತೆ ಸಿದ್ದರಾಮಯ್ಯನವರು ಮತ್ತು ಅವರ ಪತ್ನಿ ಕೋರ್ಟ್ ಅಲ್ಲಿ. ಸೈಟ್ ನ ಮೂಡಾದವರು ಕೊಟ್ಟಿದ್ರು, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಹಾಗಾಗಿ ನಾವು ತಗೊಂಡಿದ್ವಿ, ಈಗ ತಪ್ಪು ಅಂತ ಹೇಳ್ತಾ ಇದ್ದೀರಾ, ವಾಪಸ್ ಕೊಟ್ವಿ ಅನ್ನುವ ಸಮಜಾಯಿಷಿ ಕೊಡೋದಕ್ಕೆ ಬರೋದಿಲ್ಲ. ರಾತ್ರಿ ಸಿದ್ದರಾಮಯ್ಯನವರ ಪತ್ನಿಯವರು ಪತ್ರ ಬರೀತಾರೆ ಮೂಡ ಆಯುಕ್ತರಿಗೆ, ಒಂದೇ ದಿವಸದಲ್ಲೇ ಈ ಹಿಂದೆ ಸ್ಯಾಂಕ್ಷನ್ ಮಾಡಿದ್ದಂತ ಎಲ್ಲ 14 ಸೈಟ್ ಗಳನ್ನು ರದ್ದು ಮಾಡಲಾಗಿದೆ ಅಂತ ಆದೇಶ ಬರುತ್ತೆ. ಮ್ಯಾಟ್ರ್ ಇರೋದು ಕೋರ್ಟ್ ಅಲ್ಲಿ. ಮೂಡ ಯಾರು ಈ ವಿಚಾರದಲ್ಲಿ ನಿರ್ಣಯ ತೆಗೆದುಕೊಳ್ಳೋದಿಕ್ಕೆ? ನೀವು ಬೇಕಾದಾಗ ಸೈಟ್ ಕೊಡ್ತೀರಾ, ಬೇಡವಾದಾಗ ವಾಪಸ್ ತಗೊಳ್ತೀರಾ ಅಂದ್ರೆ ಹೇಳೋರು ಕೇಳೋರು ಯಾರು ಇಲ್ಲವಾ? ನಾಳೆ ಇದನ್ನೇ ದೂರುದಾರರ ಪರ ವಕೀಲರು ಕೋರ್ಟ್ ಅಲ್ಲಿ ಕೇಳ್ತಾರೆ. ಇದಕ್ಕೆ ಕೋರ್ಟ್ ನಲ್ಲಿ ನಾಳೆ ಉತ್ತರ ಸಹ ಕೊಡ್ಬೇಕಾಗತ್ತೆ. ಯಾರನ್ನು ಕೇಳಿ ವಾಪಸ್ ತೆಗೆದುಕೊಂಡ್ರಿ, ಈ ಬಗ್ಗೆ ತನಿಖೆ ನಡೀತಾ ಇರ್ಬೇಕಾದ್ರೆ ಅಂತ ಜಡ್ಜ್ ಪ್ರಶ್ನೆ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.